AI ಕಾಲದಲ್ಲಿ ಇದೀವಿ ನಾವು. ಸದ್ಯಕ್ಕೆ ಮಾರಕ, ಆದರೆ ಇದನ್ನು ಪೂರಕವಾಗಿ ಮಾಡ್ಕೋಬೇಕು. AI ಮೇಲೆ ಬಿಟ್ಬಿಟ್ರೆ ಅದೆಷ್ಟು ಸ್ಟುಪಿಡ್ ಆಗಿರುತ್ತೆ ಅಂದರೆ ನಗೆಪಾಟ್ಲು ಆಗೋಗ್ಬಿಡುತ್ತೆ. ಎಡುತ್ತಿರೋದು ಇಲ್ಲಿ ಅಂತ ಒಂದು ಸಕ್ಸಸ್ ಬಂದ ತಕ್ಷಣ ಒಂದು ಜನ ಬರ್ತಾರೆ, ಒಂದು 100 ಜನ ಅದೇ ಥರ ಮಾಡಕ್ ಹೋಗ್ತಾರೆ ಅಲ್ವಾ? ಹೇಳ್ಬಾರ್ದು ಯಾರ್ಯಾರು ನಾಯಕರಾದ್ರು ಅಂತ. ಅಡ್ಕಸ್ಮಿ ಥರ ಮಾಡಿದ್ರೆ ಹೋಯ್ತು. ಅದು ಗಿಟ್ಟಲ್ಲ. ನಮ್ಮಲ್ಲಿ ಕಂಟೆಂಟ್ ಸಿನಿಮಾಗಳಿಗೆ ಸ್ಟಾರ್ಗಳು ಒಪ್ಕೊಳ್ಳಲ್ಲ. ಯಾಕೆ? ಹೆದರಿಕೆ ಅವರಿಗೆ, ಮೋಸ್ಟ್ಲಿ ಇನ್ಸೆಕ್ಯೂರ್. ನಾನೇ ಹೀರೋ, ಕಂಟೆಂಟ್ ಅಲ್ಲ ಅಂತಾಗ ಈ ಸಂಘರ್ಷ. AI ಕಾಲದಲ್ಲಿ ಇದೀವಿ ನಾವು. ಒಂದು ಸ್ಕ್ರಿಪ್ಟ್ ಕೊಟ್ಟರೆ AI ಎಲ್ಲ ಮಾಡಾಗುತ್ತೆ. ಇದು ಒಂದು ಸುಲಭ ಮಾರ್ಗ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ನಮ್ಮ ಇಂಡಸ್ಟ್ರಿಗೆ ಮಾರಕನ ಅಥವಾ ಪೂರಕನ ಸರ್? ಸದ್ಯಕ್ಕೆ ಮಾರಕ, ಆದರೆ ಹಾಂ, ಇದನ್ನು ಪೂರಕವಾಗಿ ಮಾಡ್ಕೋಬೇಕು. ಅದೇ ಇರೋದು ಸವಾಲು. ನೀವು ಯಾವುದು ಬರೋದನ್ನ ಬರಬೇಡ ಅಂತ ಹೇಳೋಕ್ಕಾಗಲ್ಲ. AI ಮೆಡಿಕಲ್ ಸೈನ್ಸಿಗೆ ಬಂದಿದೆ, ಸಿನಿಮಾಕ್ಕೆ ಯಾಕೆ ಬೇಡ ಅಂತ ಹೇಳ್ತೀರಿ? ಹೆಂಗೆ ಹೇಳ್ತೀರಿ? ಅಪ್ಡೇಟ್ ಸೈನ್ಸಿಗೆ ಬಂದಿದೆ, ರಿಸರ್ಚಿಗೆ ಬಂದಿದೆ, ಸರ್ಜರಿ ಮಾಡುತ್ತೆ, ಎಲ್ಲದಕ್ಕೂ ಬಂದಿದೆ. ಸಿನಿಮಾಗೆ ಮಾತ್ರ ಬೇಡ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದನ್ನು ತುಂಬ ಅವಾಸ್ತವ. ಬಳಸ್ಕೊಳ್ಳೋ ರೀತಿ ನಿಮಗೆ ಬಳಸ್ಕೊಳ್ಳೋ ರೀತಿ ಏನಂದ್ರೆ, ಈಗ AI ಅಂದ್ರೇನು? ನಕಲಿ ಬುದ್ಧಿಮತ್ತೆ. ಮನುಷ್ಯನ ಅಸಲಿ ಬುದ್ಧಿಮತ್ತೆಯೇ ಸೃಷ್ಟಿಸಿರುವ ನಕಲಿ ಬುದ್ಧಿಮತ್ತೆ. ಅದೇನ್ ಮಾಡುತ್ತೆ? ನೀನು ಹೇಳಿದ್ನಷ್ಟೇ ನೀನು ಕೊಟ್ಟಿದ್ದನ್ನ ನಿನಗೆ ಗುಲಾಮನ್ ತರ, ಇವ್ರ ತರ ಕೊಡುತ್ತೆ. ನಾನು ಸುಮ್ಮನೆ ಮೊನ್ನೆ ಕುತೂಹಲಕ್ಕೂ ನಂದೊಂದು ಹಾಡು ಕೊಟ್ಟೆ. 2 ನಿಮಿಷಕ್ಕೆ ಅದು ಸಂಗೀತ ಸಂಯೋಜನೆ ಮಾಡಿ ಹಾಡು ಹೇಳಿ ಇಟ್ಟುಬಿಡ್ತು, ಕೊಡ್ತು ವಾಪಸ್ಸು. ಇಲ್ಲ ಸ್ವಲ್ಪ ಫೋಕ್ ಮಾಡಿಕೊಡಿದ್ರೆ ಚೇಂಜ್ ಮಾಡಿ ಕೊಡ್ತು. ಇದ್ರ ಡ್ಯುಯೆಟ್ ಮಾಡ್ತು. ಇಲ್ಲ ಇದನ್ನ ಸೋಲೋ ಮಾಡುತ್ತು. ಹೇಳಿದ್ದನ್ನದು ಮಾಡುತ್ತೆ ಅಷ್ಟೇ. ಮತ್ತೆ ನೀವು ಹೇಳಿದ್ದಷ್ಟೇ ಮಾಡೋದು, ಬೇರೆ ಏನು ಮಾಡಲ್ಲ. ಆದ್ರೆ ಅದು ಮಾಡಿದ್ದು ಗುಣಮಟ್ಟ ನಿರ್ಧಾರ, ನಿನ್ನ ಒರಿಜಿನಲ್ ಬುದ್ಧಿಮತ್ತೆ. ಸೊ AI ಮೇಲೆ ಬಿಟ್ಬಿಟ್ರೆ ಅದೆಷ್ಟು ಸ್ಟುಪಿಡ್ ಆಗಿರುತ್ತೆ ಅಂದ್ರೆ ನಗೆಪಾಟ್ಲು ಆಗೋಗ್ಬಿಡತ್ತೆ. ಕರೆಕ್ಟ್. ಆಯ್ತಾ? ಅದನ್ನ ನೀವು ಒಬ್ಬ ವಿಧೇಯ ವಿದ್ಯಾರ್ಥಿ ತರ, ಕೆಲಸಗಾರನ ಥರ, ಅಸಿಸ್ಟೆಂಟ್ ಥರ ಬಳಸ್ಕೊಂಡು ಅದು ಕೊಟ್ಟ ಉತ್ಪನ್ನವನ್ನ ಮರುಪರಿಶೀಲಿಸಿ ಇದು ಸರಿಯಾಗಿಲ್ವಾ, ಇದರಲ್ಲಿ ಯಾವುದನ್ನು ಬಿಡಬೇಕು ಅಂತ ಫೈನಲ್ ಕಾಲ್. ಯು ಹ್ಯಾವ್ ಟು ಟೇಕ್ ಅ ಫೈನಲ್ ಕಾಲ್, ಅಂತಿಮ ನಿರ್ಧಾರ. ಅದು ತಗೊಳ್ಳೋದಕ್ಕೆ ನೀನು ಸೂಕ್ಷ್ಮಮತಿಯಾಗಿರಬೇಕು, ಓದಿದವನಾಗಿರಬೇಕು, ಅನುಭವಿ ಆಗಿರಬೇಕು, ಸಾಹಿತ್ಯ ಓದ್ಕೊಂಡಿರಬೇಕು, ಸಂಗೀತ ಕೇಳಿರಬೇಕು. ಈ ಸಂಗೀತದಲ್ಲಿ ಇದು ಏನಾಕಿದೆ, ಈ ಇನ್ಸ್ಟ್ರೂಮೆಂಟ್ ಇದು ಸರಿ ಇದೆಯಾ, ಇಲ್ಲ ಸರಿ ಇಲ್ಲ, ಸರಿ ಇದೆಯಾ, ಪಾರ್ಟ್ಲಿ ಸರಿ ಇದೆ. ಈ ನಿರ್ಧಾರಕ್ಕೆ ಅಂತಿಮವಾಗಿ ಸೃಜನಶೀಲ ಸೂಕ್ಷ್ಮ ಮನಸ್ಸೇ ಇರಬೇಕು, ಬೇಕೇ ಬೇಕು. ಬರಲಿ, ನೀನು ಬೇಡ ಅಂದರೆ ಯಾರು ಕೇಳ್ತಾರೆ? ನೀನು ಬೇಡ ಅಂದರೆ ನೀನು ಉಪಯೋಗಿಸ್ಬೇಡ ಅಷ್ಟೇ. ಮುಂದೆ AI-ನಲ್ಲೇ ಸಿನಿಮಾ ಮಾಡೋ ದಿನಗಳು ಬಂದ್ಬಿಡುತ್ತೆ. ಹೌದು ಸರ್. ಈಗ ವರ್ಷಕ್ಕೆ ನಮ್ಮಲ್ಲಿ 300+ ಸಿನಿಮಾಗಳು ತಯಾರಾಗ್ತಾ ಇದೆ. ಸೊ ಅದರಲ್ಲಿ ರೇಷಿಯೋ ಕಮ್ಮಿ, ಸಕ್ಸಸ್ ರೇಷಿಯೋ. ಸೊ ಇಲ್ಲಿ ಎಡುತ್ತಾ ಇರೋದು ಇಲ್ಲಿ ಅಂತ ಅಂದರೆ ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಮಾಡಬೇಡ ಅನ್ನೋ ಮಟ್ಟಕ್ಕೋ, ಅಥವಾ ಕನ್ನಡ ಮಾರುಕಟ್ಟೆ ವಿಸ್ತಾರ ಇಷ್ಟಿದೆ ಅಂತ ತೋರಿಸ್ಕೊಳ್ಬೇಕು ಅಂತ? ನನ್ನ ಪ್ರೀತಿಯ ಹುಡುಗಿ ಅಂತ ಒಂದು ಸಿನಿಮಾ ಮಾಡಿದ್ದೇನೆ. ಹೌದು ಸರ್, ನೋಡಿ. ಹೊಸ ಹುಡುಗಿ ಭಾರಿ ಸಕ್ಸಸ್. ಕಾರ್ ಸಾಂಗು ಅದು. ಹೌದು. ಕಪಾಲಿ ಚಿತ್ರಮಂದಿರ, ಇವತ್ತಿಗೂ ಹಾಡು ಸೂಪರ್. ಕಪಾಲಿ ಚಿತ್ರಮಂದಿರದಿಂದ ಆನಂದರಾವ್ ಸರ್ಕಲ್ ಅವರು ಕ್ಯೂ. ಪೊಲೀಸ್ನವ್ರು ಬಂದು ನನಗೆ ಹೇಳೋರು, ಸಾರ್ ಆ ಗಾಡಿ ಪಾರ್ಕ್ ಮಾಡೋಕ್ಕಾಗಲ್ಲ, ಏನು ಸಿನಿಮಾ ಮಾಡಿಬಿಟ್ಟಿದ್ದೀರಿ ಸರ್ ಅಂತ. ಉತ್ಪ್ರೇಕ್ಷೆ ಅಲ್ಲ, ಕಪಾಲಿಯೂ ಇಲ್ಲ, ಅಮೃತಧಾರೆ ತೋರಿಸಿದ ಸಾಗರವೂ ಇಲ್ಲ, ದುರಂತ ದಾಖಲೆಗಳು. ಆ ಚಿತ್ರಮಂದಿರದಲ್ಲಿ ಅದಾದ್ಮೇಲೆ ಏನಾಯ್ತು ಅಂದರೆ, ಹೊಸಬ್ರನ್ನ ನೋಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಯಾರ್ಯಾರೋ ನಾಯಕರಾಗ್ಬಿಟ್ರು. ಆದರೆ ಟ್ರೆಂಡ್ ಏನಾಗುತ್ತೆ ಅಂದರೆ, ಒಂದು ಸಕ್ಸಸ್ ಬಂದ ತಕ್ಷಣ ಜನ ಬರ್ತಾರೆ, ಒಂದು 100 ಜನ ಅದೇ ಥರ ಮಾಡಕ್ ಹೋಗ್ತಾರೆ, ಅಲ್ವಾ? ಹೇಳ್ಬಾರ್ದು ಯಾರ್ಯಾರು ನಾಯಕರಾದ್ರು ಅಂತ. ಎಕ್ಸಾಂಪಲ್ ಭಾಳ ನೋಡ್ಬಿಟ್ಟಿದ್ದೀವಿ. ಆಯ್ತು, ಜನ ತಿರಸ್ಕರಿಸಿದ್ರು. ಇಲ್ಲೂ ಏನಾಗ್ತಿದೆ ಅಂದರೆ, ಒಂದು ಯಾವುದೋ ಸಿನಿಮಾ ಯಶಸ್ವಿ ಆದ ತಕ್ಷಣ ಅದನ್ನೇ ಶಿರ್ಬಶ್ ಮಾಡಿಬಿಡ್ತಾರೆ. ಟ್ರೇಡಲ್ಲಿ ಈ ಸಕ್ಸಸ್ನ ಚೇಸ್ ಮಾಡುವಂಥ ಒಂದು ಅವಗುಣ ಇದೆ. ಅದರಿಂದ ಆಗೋ ಅಪಾಯಗಳು. ಎರಡನೇ ಕಾರಣ, ನಿಮ್ಮ ಪ್ರಶ್ನೆಗೆ ಎರಡನೇ ಒಂದು ಮುಖ್ಯವಾದ ಕಾರಣ, ಉತ್ತರ ಏನಂದ್ರೆ, ಒಂದು ಮೊಬೈಲಲ್ಲಿ ಸಿನಿಮಾ ಮಾಡಬಹುದು. ಒಂದು ಒಳ್ಳೆ ಐಫೋನ್ ಇಟ್ಕೊಂಡ್ರೆ, ಒಂದು ಆ್ಯಪ್ ಹಾಕ್ಕೊಂಡ್ರೆ ಸಿನಿಮಾ ಮಾಡಿ ಅಲ್ಲಿ ಎಡಿಟು ಮಾಡಬಹುದು ಅಂತ ಇವತ್ತಿನ ಕಾನ್ಸೆಪ್ಟ್. ಟೆಕ್ಕಿಗಳಾಗಿರೋ ಹುಡುಗರಿಗೆ, ಒಂದು PUC ಓದಿದ ಹುಡುಗನಿಗೆ ಕೂಡ ನಿಮಗಿಂತ ಚೆನ್ನಾಗಿ ಅವರು ಫೋನನ್ನು ಬಳಸಬಲ್ಲರು. ಕರೆಕ್ಟ್. ಪಾಸಿಬಿಲಿಟೀಸ್ ಹೌದಲ್ಲ,
ರೀಲ್ಸ್ ಮಾಡೋದನ್ನ ಎಕ್ಸ್ಟೆಂಡ್ ಮಾಡಿದರೆ ಸಿನಿಮಾ, ಯೂಟ್ಯೂಬ್ ಮಾಡೋದನ್ನೇ ಸ್ವಲ್ಪ ವಿಸ್ತರಿಸಿದ್ರೆ ಸಿನಿಮಾ. ಮಾಡೋದು ಮಾಡ್ತೀವಿ, 20 ನಿಮಿಷದ ಮಾಡೋದನ್ನ 60 ನಿಮಿಷ ಮಾಡು, ಒಂದು ಫೀಚರ್ ಫಿಲ್ಮ್ ಆಯಿತು, ಸಬ್ಸಿಡಿ ಸಿಗುತ್ತೆ. ಈ ಥರ ಧೋರಣೆ ಬಂದಿದ್ದರಿಂದ ಪ್ರಯೋಗಶೀಲತೆಯಿಂದ ಈ ನಂಬರ್ಗಳು ಜಾಸ್ತಿ ಆಗಿದೆ. ಜನ ಒಪ್ಕೊಡಲ್ಲ. ಕರೆಕ್ಟ್. ಜನಕ್ಕೆ ಸಿನಿಮಾ ಅಂದರೆ ಒಂದು ನಿರೀಕ್ಷೆ ಇರುತ್ತೆ. ಹೌದು ಸರ್. ಆ ನಿರೀಕ್ಷೆ 100% ತಣಿಸಿದ್ರೆ ಅದು ಉಳಿಯುತ್ತೆ. ಅದರಲ್ಲೇ ಸ್ವಲ್ಪ ಕೊರತೆ ಇದ್ರೆ ಅಷ್ಟರ ಮಟ್ಟಿಗೆ ಜನ ಅದನ್ನು ತಿರಸ್ಕರಿಸ್ತಾ ಹೋಗ್ತಾರೆ. ತಾರೆಗಳಿದ್ರೂ ತಿರಸ್ಕರಿಸ್ತಾರೆ. ಆದ್ರಿಂದ ಈ ಹುಲುಸಾದ ಬೆಳೆ ಬರ್ತಿರೋದು ಬೆಳೆಯೋ ಕಳೆಯೋ ಅಂತ ಒಂದು ಜಿಜ್ಞಾಸೆ. ಆದರೆ ಕಂಟೆಂಟ್ ಚೆನ್ನಾಗಿಟ್ಕೊಂಡು ಸಿನಿಮಾ ಒಂದು ಕಲೆಯಾಗಿ ಏನು ಬೇಡುತ್ತೆ, ಒಂದು ವೃತ್ತಿಯಾಗಿ ಏನು ಬೇಡುತ್ತೆ, ಆ ಪ್ರೊಫೆಷನಲಿಸಮ್, ವೃತ್ತಿಪರತೆಯನ್ನು ಇಟ್ಕೊಂಡು ಯಾವುದೇ ಕೆಲಸ ಮಾಡಿ ಅದರಲ್ಲಿ ವೃತ್ತಿಪರತೆ ಇರಬೇಕು. ಅಡ್ಕಸ್ಬಿ ಅಂತಾರೆ ಕನ್ನಡದಲ್ಲಿ. ಅಡ್ಕಸ್ಬಿ ಥರ ಮಾಡಿದರೆ ಅದು ಗಿಟ್ಟಲ್ಲ. ನೀವು ಏನೋ ಮಾಡಿ, ಇದರಲ್ಲೇ ಮಾಡಿ, ಮೊಬೈಲಲ್ಲೇ ಮಾಡಿ, ಅದಕ್ಕೊಂದು ಪ್ರೊಫೆಷನಲ್ ಡಿಸಿಪ್ಲಿನ್ ತಗೊಳ್ಬೇಕು. ಅದು ಇವತ್ತಿನ ಅನೇಕರಿಗೆ ಕಡಿಮೆ ಆಗ್ಬಿಟ್ಟಿದೆ. ಏನು ಮಾಡಿದ್ರು ನಡೆಯುತ್ತೆ, ಹೆಂಗೋ ನಡೆಯುತ್ತೆ, ಏನು ಮಾಡಿದ್ರು ನಡೆಯಲ್ಲ, ಜನ ಒಪ್ಕೊಳ್ಳಲ್ಲ. ಮೇಷ್ಟ್ರೆ, ಈಗ ಪರಭಾಷೆಗಳ ಬಗ್ಗೆ ನಾವು ಒಂದಿಷ್ಟು ಮಾತಾಡ್ತಿದ್ವಿ. ಆ ಸಿನಿಮಾಗಳು ಹಾಗೆ ಹೀಗೆ, ಅಲ್ಲಿನ ಸಿನಿಮಾ ಸ್ಟಾರ್ಸ್ಗಳು ಕಂಟೆಂಟ್ ಸಿನಿಮಾಗಳಿಗೆ ಒಪ್ಕೊಳ್ತಾರೆ, ಕಂಟೆಂಟ್ ಸಿನಿಮಾಗಳಿಗೆ ಬೆಂಡಾಗಿ ಮಾಡ್ತಾರೆ, ಆ ಸಿನಿಮಾಗಳು ಸಕ್ಸಸ್ ಕಾಣ್ತವೆ ಅಂತ. ನಮ್ಮಲ್ಲಿ 2 ವರ್ಷಕ್ಕೆ ಒಂದು 3 ವರ್ಷಕ್ಕೊಂದು ಸಿನಿಮಾ ಮಾಡೋಂಥ ಸ್ಟಾರ್ಗಳಿದ್ದಾರೆ. ಸೊ ನಮ್ಮಲ್ಲಿ ಕಂಟೆಂಟ್ ಸಿನಿಮಾಗಳಿಗೆ ಸ್ಟಾರ್ಗಳು ಒಪ್ಕೊಳ್ಳಲ್ಲ. ಯಾಕೆ? ಆ ಮನೋಭಾವ ಕಮರ್ಷಿಯಲ್ ಇಲ್ಲ ಅನ್ನೋ ಕಾರಣಕ್ಕೆ ಹೆದರಿಕೆ ಅವ್ರಿಗೆ, ಮೋಸ್ಟ್ಲಿ ಇನ್ಸೆಕ್ಯೂರ್ಡ್. ಕಂಟೆಂಟ್ ಸಿನಿಮಾಗಳಲ್ಲಿ ಮಾಡಿದರೆ ನಾವು ಕಳೆದು ಹೋಗ್ತೀವಿ, ನಮ್ಮ ಅಭಿಮಾನಿಗಳಿಗೆ ನಿರಾಶೆ ಆಗುತ್ತೆ, ಇತ್ಯಾದಿ ಕಾರಣ ಇರ್ಬೋದು. ನಾನು ಅವ್ರ ಪರವಾಗಿ ಅದನ್ನು ನಾನು ವಿರೋಧವಾಗಿ ಮಾತಾಡೋದು ನನಗೆ ಇಷ್ಟ ಇಲ್ಲ, ಅಗತ್ಯ ಇಲ್ಲ. ಬಟ್ ಪ್ರಯೋಗಶೀಲನಾದಂತಹ ತಾರೆ, ಎ ಸ್ಟಾರ್ ವಿತ್ ಎಕ್ಸ್ಪೆರಿಮೆಂಟಲ್ ಆಟಿಟ್ಯೂಡ್ ಮಾಡಬಹುದು. ಅದು ಕೇರಳದಲ್ಲಿ ಆಗ್ತಾ ಇದೆ. ಹೌದು, ಇಂಥದೇ ಬಟ್ಟೆ ಹಾಕೋಬೇಕು, ಹೀಗೆ ಇರಬೇಕು, ಲೊಕೇಶನ್ ಹೀಗಿರಬೇಕು, ಈ ಭ್ರಮೆಗಳಿಲ್ಲದೆ ಕಂಟೆಂಟ್ನ ಹೀರೋ ಅಂತ ಒಪ್ಕೋಬೇಕು. ನಾನೇ ಹೀರೋ, ಕಂಟೆಂಟ್ ಅಲ್ಲ ಅಂತಾಗ ಈ ಸಂಘರ್ಷ. ಸೊ ನಮ್ಮಲ್ಲಿ ಆ ಸಂಘರ್ಷಕ್ಕೆ ಬರೋದಿಲ್ಲ, ಇಳಿಯೋದಿಲ್ಲ. ಆ ಸಂಘರ್ಷದಿಂದ ತಪ್ಪಿಸ್ಕೊಳ್ತಾರೆ. ಅವರ ಹಿಂದಿನ ಸಿನಿಮಾ ತೋರಿಸ್ತಾರೆ, ಕೇಳಿದ್ರೆ ನೋಡಿ ಇಷ್ಟು ಜನ ನನ್ನ ಅಭಿಮಾನಿಗಳು ನೋಡಿದ್ದಾರೆ, ನಾನು ಆ ಥರ ಮಾಡಿದ್ರೆ ನೋಡ್ತಾರ ಅಂತ. ನಾವು ಓದಿದ್ದೀನಿ ಮಾಧ್ಯಮದಲ್ಲಿ, ನಾನು ಯಾವ ತಾರೆ ನನಗೆ ಆ ಥರ ಹೇಳಿಲ್ಲ ಪಾಪ, ಅವ್ರ ಜೊತೆ ಕೆಲಸನೇ ಮಾಡಿ. ನಿಜ ಅಲ್ಲ, ನಾನು ಹೇಳಿದ್ದು ಯಾಕೆ ಅಂದರೆ ಕನ್ನಡ ಮಾರ್ಕೆಟ್ ಕಮ್ಮಿ ಆಗ್ತಿದೆ, ಕನ್ನಡ ಚಿತ್ರರಂಗ ಹಿಂಗಿದೆ ಹಂಗಿದೆ, ಸೊ ಸ್ಟಾರ್ಗಳು ಯಾಕೆ ಸಿನಿಮಾ ಮಾಡ್ತಿಲ್ಲ ಅನ್ನೋ ಮಾತಿಗೆ ನಾನು ಇದನ್ನ ಹೇಳಿದೆ ಅಷ್ಟೇ. ಮೆಷ ಇನ್ನೊಂದು, ಶಿವಣ್ಣ ಮತ್ತು ನೀವು ಮತ್ತು ಸ್ವಯಂವರ ನಮ್ಮ ಚಂದ್ರು ಮೂವರು ಒಂದು ಕಾಂಬಿನೇಷನ್ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು. ಶಿವಣ್ಣ ಅವ್ರಿಗೆ ಕಥೆ ಇಷ್ಟ ಆಗಿತ್ತು. ಈಗಲೂ ಆಗ ಸಿಕ್ತಾಗಲ್ಲ ಅದನ್ನ ಮಾಡಬೇಕು ಅಂತಾರೆ. ಅನೇಕ ಕಾರಣಗಳಿಂದ ಅದು ಆಗಲಿಲ್ಲ. ಆಮೇಲೆ ಚಂದ್ರು ನಿರ್ಮಾಣಕ್ಕೆ ಪೂರ್ತಿ ಸಿದ್ಧವಾಗಿರಲಿಲ್ಲ. ಆಮೇಲೆ ಏನೋ ಬೇರೆ ಸಿನಿಮಾಗಳು ಮಾಡಿಕೊಂಡು ಅವನು ಹೋದ. ಹೀಗಾಗಿ ನಿರ್ಮಾಪಕರು ಉತ್ಸಾಹ ಕಡಿಮೆ ಆದ್ರಿಂದ ಏನಾಗುತ್ತೆ, ಒಂದು ಹಂತದಲ್ಲಿ ಕತೆ ಹೇಳಿದ ಮೇಲೆ ಪ್ರೊಡ್ಯೂಸರ್ ಶುಡ್ ಕ್ಯಾರಿ ಇಟ್. ಕರೆಕ್ಟ್, ಮುಂದಕ್ಕೆ ಹೋಗ್ಬೇಕು, ಅವ್ರು ಬರಬೇಕು, ಅದು ಹೋಗಿ ಡೇಟ್ಸ್ ತಗೊಂಡು ಚಾಲನೆ ಕೊಡಬೇಕು. ಅದು ಆಗಲಿಲ್ಲ. ಬಹುಶಃ ಅವನು ಕೂಡ ಬೇರೆ ಬೇರೆ ಚಿತ್ರಗಳಲ್ಲಿ ಕೆಲಸ ಮಾಡ್ತಿದ್ದ ಆಕ್ಟರ್ ಆಗಿ. ನಮ್ಮ ಸಿನಿಮಾಗಳಲ್ಲೂ ಕೆಲಸ ಆಕ್ಟ್ ಮಾಡಿದ್ದಾನೆ, ಇಷ್ಟಕಾಮ್ಯದಲ್ಲಿ ಮಾಡಿದ, ಅನಂತರ ಈಗಿನ ಸಿನಿಮಾದಲ್ಲೂ ಮಾಡಿದ್ದಾನೆ. ಅದಲ್ಲದೆ ಅವನು ತೇಜಸ್ವಿ ಅವ್ರದ್ದು ಪುಸ್ತಕ ಸಿನಿಮಾಗಳನ್ನು ಮಾಡೋಕ್ಕೆ ಹೋದ, ಜುಗಾರಿ ಕ್ರಾಸ್ ಇತ್ಯಾದಿ. ಹಾಗಾಗಿ ಈ ಕಡೆ ಅವನ ಗಮನ ಹೋಗಲಿಲ್ಲ. ಶಿವಣ್ಣ ತುಂಬ ಬ್ಯುಸಿ, ಆ ಡೇಟ್ಸ್ಗಳನ್ನ ಬ್ಲಾಕ್ ಮಾಡಿಕೊಂಡು ಕೆಲಸ ಆಗಲಿಲ್ಲ. ನೋಡೋಣ ಮತ್ತೆ ಕಾಲ ಕೂಡಿ ಬಂದರೆ